ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಆ್ಯಸ್ ಯು ನೋ, ಮಲೆನಾಡಿನಲ್ಲಿ ಹುಳಿ ಖಾರ ಆ್ಯಂಡ್ ಹಲಸಿನಕಾಯಿನ ತಿನ್ನೋರು ಫೇಮಸ್ಸು ಅಂತ. ಸೊ ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ ಸೊ ಯಾವ ಕಡೆ ಹೇಗೆ ತಿಂತಾರೆ, ಬಟ್ ನಮ್ಮ ಸೈಡ್ ತಿಂತಾರೆ. ಈ ಥರ ಹಣ್ಣಿಗಿಂತ ಈ ಥರ ಕಾಯಿನ ಚೆನ್ನಾಗಿ ಕುಯ್ಕೊಂಡು ಬಂದುಬಿಟ್ಟು ಚೆನ್ನಾಗಿ ಅದಕ್ಕೆಲ್ಲ ಹುಳಿ ಖಾರ ಉಪ್ಪು ಖಾರ ಹಾಕ್ಕೊಂಡು ತಿಂತಿರೋದು ಅಂದರೆ ಅದ್ರ ಮಜಾನೇ ಬೇರೆ. ಸೊ ಇವತ್ತು ನಾವು ಅದಕ್ಕೆ ಹೋಗಿದ್ವಿ, ನಾನು ಅಂಕಲ್ ನನ್ನ ತಂಗಿ ತೋಟಕ್ಕೆ ಹೋಗಿ ಒಂದು ದೊಡ್ಡ ಹಲಸಿನಕಾಯಿನ ಕುಯ್ಕೊಂಡು ಬಂದ್ವಿ. ಸೊ ಇದು ನೋಡಿ ಇಷ್ಟು ದೊಡ್ಡ ಹಣ್ಣು, ಇದನ್ನು ಮೇಲೆಲ್ಲ ಬಿಡಿಸ್ಬಿಟ್ಟು ಅದಕ್ಕೊಂದು ಕೋಲನ್ನ ಚುಚ್ಚಿಬಿಟ್ಟು ಈ ಥರ ಮೇಲೆ ಸಿಪ್ಪೆನ ತೆಗಿತಾರೆ. ಆ್ಯಂಡ್ ಅಲ್ಲಿರೋ ಮೇಣನ ಅಂದರೆ ಅಂಟಿರುತ್ತಲ್ಲ ಅದನ್ನು ನಮ್ಮ ಕಡೆ ಹುಲ್ಲಿಂದ ತೆಗಿತೀವಿ. ಸೊ ಇಲ್ಲೇ ಸುಮ್ಮನೆ ಈ ಥರ ಡಿಫ್ರೆಂಟ್ ಹೂವು ಸಿಕ್ತು, ಆಟ ಆಡ್ತಾಯಿದ್ಲು ನನ್ನ ತಂಗಿ. ಆ್ಯಂಡ್ ಹಲಸಿನಕಾಯಿನ ತಗೊಂಡು ಮನೆ ಕಡೆ ಹೊರಟ್ವಿ. ನಾನು ಅವಳ ಥರ ಕುಯ್ಯೋಕೆ ಹೋದೆ, ದೊಡ್ಡದು ಬರಲಿಲ್ಲ, ಸೊ ಚಿಕ್ಕದು ಕುಯ್ಕೊಂಡು ಸೊ ಮನೆ ಕಡೆ ಓಡೋದ್ವಿ. ಆ್ಯಂಡ್ ಇವಾಗ ಇದನ್ನು ಕಟ್ ಮಾಡಿ ಪೀಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಂಚಕ್ಕೆ ಹುಳಿ ಖಾರನ ರೆಡಿ ಮಾಡಬೇಕು. ಸೊ ಇದಕ್ಕೆ ನಾವು ಏನೇನು ತೊಗೊತೀವಿ ಅಂತ ಅಂದರೆ ಲೈಕ್ ಹುಳಿ ಖಾರ ಹೇಗೆ ರೆಡಿ ಮಾಡ್ಕೊತೀವಿ ಅಂತ ಅಂದರೆ ಇದಕ್ಕೆ ದೊಡ್ಡದೊಂದು ಇದು ಅಷ್ಟೇ ನಮ್ಮ ತೋಟದ್ದೇನೆ ಹುಳಿಕಾಯಿ, ಇದಕ್ಕೇನಂತೀವಿ ಎಳ್ಳಿಕಾಯಿ ಅಂತ ಕರಿತೀವಿ. ಈ ಎಳ್ಳಿಕಾಯಿನ ಕಟ್ ಮಾಡಿಬಿಟ್ಟು ಅದರಲ್ಲಿರೋಂಥ ರಸನ ಹುಳಿನ ಹಿಂಡ್ಬಿಟ್ಟು ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ಖಾರನ ಏನು ಮಾಡಿದೆ ಅದು ಅಷ್ಟೇ ಮನೆಯದೇ. ಸೊ ಮೆಣಸಿನ್ಕಾಯಿ ಅಂತ ಕರಿತೀವಿ. ಇದು ಹೆವಿ ಭಯಂಕರ ಖಾರ ಅಂತಲೇ ಹೇಳ್ಬೋದು. ಹೆವಿ ಖಾರ ಇರುತ್ತೆ, ನಾರ್ಮಲ್ ಮೆಣಸಿನ್ಕಾಯಿಗಿಂತ ಇದು ಹೆವಿ ಖಾರ. ಆ್ಯಂಡ್ ಇದನ್ನು ಆಯುರ್ವೇದ ಲೈಕ್ ಅವರೆಲ್ಲ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯ ರೆಮಿಡೀಸ್ ಹೇಳ್ತಾರೆ. ಆ್ಯಂಡ್ ಆ ಮೆಣಸಿನ್ಕಾಯಿ ಮತ್ತು ಎಳ್ಳಿಕಾಯಿ ಜ್ಯೂಸನ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಖಾರಕ್ಕೆ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು 4-5 ಮೆಣಸಿನ್ಕಾಯಿನ ತಗೊಂಡು ಜಜ್ಕೊಳೋದು, ಪೇಸ್ಟ್ ಮಾಡ್ಕೊಳ್ಳೋದು. ಸೊ ಹುಳಿ ಜೊತೆ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಈ ಕಾಯಿ ಜೊತೆ ನೆನೆಸ್ಕೊಂಡು ತಿಂತಾಯಿದ್ರೆ, ಈ ಥರ ರೆಡಿ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಇದ್ರ ಮಜಾನೇ ಬೇರೆ, ಲೈಕ್ ಟೇಸ್ಟ್ ಲೆವೆಲೇ ಬೇರೆ. ಸೊ ಈ ಥರ ಡೇ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.